ಹಲೋ, ನಮಸ್ತೆ, ಬೆಳಗಿನ ಶುಭೋದಯ. ಇವತ್ತು ಅರಿಶಿಣ ಎಲೆಯ ಪರಿಮಳ, ಸೌತೆಕಾಯಿ ಕಡುಬು, ಜೊತೆಗೆ ಬಿಸಿ ಬಿಸಿ ಹುರುಳಿಕಾಳಿನ ಸಾರು. ಒಮ್ಮೆ ರುಚಿ ನೋಡಿದ್ರೆ ಮತ್ತೆ ಮತ್ತೆ ಕೇಳಬೇಕನ್ನಷ್ಟು ಸಾಂಪ್ರದಾಯಿಕ ಕಾಂಬಿನೇಷನ್. ನಮ್ಮೂರಿನ ಸಾಂಪ್ರದಾಯಿಕ ಅಡಿಗೆ. ಆರೋಗ್ಯವೂ ಇದೆ, ರುಚಿಯೂ ಇದೆ ಒಂದೇ ತಟ್ಟೆಯಲ್ಲಿ. ಅರಿಶಿಣ ಎಲೆ ಸುವಾಸನೆಗೆ ಮನಸ್ಸೋಲ್ದವರೇ ಇಲ್ಲ. ಸೌತೆಕಾಯಿ ಕಡುಬು ಅರಿಶಿಣ ಎಲೆಯಲ್ಲಿ ಮಾಡ್ತಾ ಹೋದರೆ, ತಿಂತಾ ಹೋದರೆ ಬಾಯಲ್ಲಿ ನೀರು ಬರುತ್ತದೆ. ಹುರುಳಿಕಾಳಿನ ಸಾರಿನ ಜೊತೆಗೆ ಸರಳ ಪದಾರ್ಥಗಳಿಂದ, ಅಂದರೆ ಈಸಿ ವೇಯಿಂದ ನಾನು ಈ ಸಾಂಪ್ರದಾಯಿಕ ಊಟ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಹೋಗೋಣ ನಮ್ಮ ಅರಿಶಿಣ ಎಲೆಯ ತೋಟದ ಕಡೆಗೆ. ಈ ತೋಟ ನೋಡಿದ್ರೆ ನನಗೆ ಒಂದು ಹಾಡು ನೆನಪು ಬರ್ತದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಂಗೆಯೇ ಕುಣಿವೆ, ನಿನ್ನಂತೆಯೇ ನಲಿವೆ, ನವಿಲೇ ನವಿಲೇ. ಈ ನೆಲದ ನೆಲೆಯಲ್ಲಿ ಕನಸು ಸುರಿಯಲಿ, ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿಯೇ ಒಲಿವೆ, ನವಿಲೇ 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 ನವಿಲೇ. ಎಷ್ಟು ಚೆನ್ನಾಗಿ ಸೊಗಸಾಗಿ ಬೆಳೆದಿದೆ ನಮ್ಮ ಅರಿಶಿಣ ಗಿಡ. ಅದರಲ್ಲಿ ನಾನು ಕಡುಬು ಮಾಡಿ ನಿಮಗೆ ತೋರಿಸ್ಬೇಕನ್ನೋ ಒಂದು ಆಸೆಯಿಂದ ಇವತ್ತು ನಾವು ಅರಿಶಿಣ ಎಲೆ ಗಿಡದ ತೋಟದ ಕಡೆಗೆ ಹೋಗಿದ್ವು. ಅದೆಲ್ಲ ಒಂದು ಸ್ವಲ್ಪ ಬೇಕಾಗದಷ್ಟು ನಾವು ತಗೊಂಡು ಬಂದು, ಈಗ ಅದು ಮುಂದಿನ ಭಾಗ ಹಾಗೂ ಹಿಂದಿನ ತೊಟ್ಟಿನ ಭಾಗ ಎರಡು ಕತ್ತರಿಸ್ಕೋಬೇಕು. ನಾವು ಕಡುಬು ಮಾಡುವಾಗ ಈಸಿ ಆಗುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಈಗ ಕಟ್ ಮಾಡ್ಕೊಂಡ್ಬಿಟ್ಟು ತೊಳ್ಕೊಳ್ತಿದ್ದೇನೆ. ಅದು ತೊಳಿಬೇಕು ಚೆನ್ನಾಗಿ, ಅದರಲ್ಲಿ ಮಣ್ಣು ಗಿಣ್ಣೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಅದು ಚೆನ್ನಾಗಿ ತೊಳ್ಕೊಳ್ಬೇಕು. ನಾನೀಗ ತೊಳ್ಕೊಳ್ತೇನೆ. ತುಂಬ ಚೆನ್ನಾಗಿ ಸೊಗಸಾಗಿ ಬೆಳೆದಿದೆ ಗಿಡಗಳು. ಎಲೆಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದಿದೆ, ಚೆನ್ನಾಗಿ ಬೆಳೆದಿದೆ. ಈ ಗಿಡಗಳ ಎಲೆಗಳನ್ನೆಲ್ಲ ನೋಡಿ ನಂಗೆ ಒಂದು ಹಾಡು ನೆನಪು ಬರ್ತಾ ಇದೆ. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ ಮಂಜಿನ ಬಿಂದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹಾಡು. ನನಗೆ ಹಾಡು ಹೇಳ್ತಾ ಇರಬೇಕು ಅಡುಗೆ ಮಾಡ್ತಾ ಇರುವಾಗ ಅನ್ನೋ ಒಂದು ಆಸೆ. ಯಾವಾಗಲೂ ನಾನು ಹಾಡು ಹೇಳ್ತೀನಿ. ಇಲ್ಲಿ ಮ್ಯೂಸಿಕ್ ಎಲ್ಲ ಅಲೋ ಇಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಹಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಇವಾಗ ನಾವು ಕಡುಬು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಕಡುಬಿಗೆ ಬೇಕಾಗಿರೋದು ಸೌತೆಕಾಯಿ ಹಾಗೂ ಅಕ್ಕಿ ರವೆ. ನಾವು ಇವೆರಡನ್ನು, ಸೌತೆಕಾಯಿಯನ್ನು ನಾವು ಎರಡು ಸೌತೆಕಾಯಿ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜಲ್ಲಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಅದು ತುರಿದ್ಕೊಳ್ಬೇಕು. ಆಮೇಲೆ ಅದಕ್ಕೆ ನಾವು ಅದರ ನೀರನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟು, ಆಮೇಲೆ ಅದಕ್ಕೆ ನಾವು 1 ಕಪ್ ಸೌತೆಕಾಯಿ ತುರಿ ಬಂದಿದೆ, ಅದಕ್ಕೆ ನಾನು 2 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಾನೀಗ ಸ್ವಲ್ಪ ಕಡಲೆಬೇಳೆ, ಆಮೇಲೆ ಜೀರಿಗೆ ಹಾಕಿದ್ದೇನೆ, ಉಪ್ಪು, ಈ ಮೂರನ್ನು ಹಾಕಿ ರವೆ ಮತ್ತು ಸೌತೆಕಾಯಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಇಟ್ಕೊಂಡಾಗ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಆವಾಗ ಸ್ವಲ್ಪ ಅದು ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದನ್ನು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಮತ್ತೆ ಸ್ವಲ್ಪ ನಾವು ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು, ಇವಾಗ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಅದು ಎಲೆಗಳ 2 ಕ್ರಾಸ್ನಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಮೇಲುಗಡೆ ನಾವು
ಸೌತೆಕಾಯಿಯ ಮಿಕ್ಸನ್ನು ತಟ್ಕೋಬೇಕು ತೆಳುವಾಗಿ. ತುಂಬ ದಪ್ಪ ತಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ತೆಳುವಾಗಿ ತಟ್ಕೋಬೇಕು. ತಟ್ಕೊಂಡ್ಮೇಲೆ ಅದನ್ನು 2 ಫೋಲ್ಡ್ ಮಾಡಬೇಕು. ನಾನೀಗ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ, ಈ ಥರ ಫೋಲ್ಡ್ ಮಾಡಬೇಕು. 4 ಕಡೆಯಿಂದ ಫೋಲ್ಡ್ ಮಾಡಬೇಕು. ಇಡ್ಲಿ ಪಾತ್ರೆಯಲ್ಲಿ ನಾವು ಕೆಳಗಡೆ ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟು ಈ ನಾವು ಫೋಲ್ಡ್ ಮಾಡ್ಕೊಂಡಿರೋಂಥ ಥರ ಇದು ಸೌತೆಕಾಯಿ ಮಿಕ್ಸನ್ನು ಅದರಲ್ಲಿ ಇಡಬೇಕು. ಒಳ್ಳೆ ಒಂದು ಪರ್ಸ್ ಟೈಪಲ್ಲಾಗುತ್ತೆ, ಎಲ್ಲೂ ನೀರು ಕೆಳಗಡೆಯಿಂದ ಸೋರ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಫೋಲ್ಡ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ, ಬೆಳಗ್ಗೆ ಹೊತ್ತು ತಿಂಡಿಗೆ ತುಂಬ ರುಚಿಕರವಾಗಿರುತ್ತೆ. ಈ ಥರ ಫೋಲ್ಡ್ ಮಾಡಬೇಕು. ಮತ್ತು ನಾವು ಪಾತ್ರೆಯಲ್ಲಿ ಇಟ್ಕೋಬೇಕು. ನಾವು ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕ್ಕೋಬೇಕು. ಇದು ನೆನಪಿನಲ್ಲಿ ಇಟ್ಕೊಳ್ಳೋವಂಥ ಸಂಗತಿ. ನೀರು ಹಾಕ್ಕೋಬೇಕು ಕರೆಕ್ಟಾಗಿ. ಅದು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು, ನಾವು ಸ್ಟೀಮ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೀಗೆ ನಾನು ಅಷ್ಟು ಸೌತೆಕಾಯಲ್ಲಿ 6-7 ಕಡುಬಾಗಿತ್ತು. ಅಷ್ಟು ಸಾಕು ಬೆಳಗ್ಗೆ ಹೊತ್ತು. ಒಂದು ಕಡುಬು ತಿಂದರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಆವಿಯಲ್ಲಿ ಬೇಯ್ತಾ ಇರುವಾಗ ಅದರ ಅರಿಶಿಣ ಎಲೆಯ ಒಂದು ಪರಿಮಳ ಇದೆಯಲ್ಲ, ಘಮ, ಇಡೀ ಮನೆ ತುಂಬ ಹರಡುತ್ತದೆ. ಅಷ್ಟು ಚೆನ್ನಾಗಿರುತ್ತೆ ಅರೋಮ. ಅದು ಇವಾಗಿನ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಇದನ್ನು ನಾವು ತಿಂತಾಯಿದ್ರೆ ಅದು ತುಂಬ ಒಳ್ಳೆಯ ಆರೋಗ್ಯಕರ. ನಮಗೆ ಅರಿಶಿಣ ಎಲೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇವಾಗ ನಾನು ಅದನ್ನು ಮುಚ್ಚಿಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು 20 ನಿಮಿಷ ಅಷ್ಟು ಬೇಯಿಸ್ಕೊಳ್ತೇನೆ. ಇವಾಗ ನಾನು ನಂತರ ಈಗ ಹುರುಳಿಕಾಳು ಸಾರು ಮಾಡೋಣ, ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನು ಮೊದಲಿಗೆ ಹುರುಳಿಕಾಳನ್ನು ನೆನೆಸ್ಲಿಕ್ಕೆ ಹಾಕಿಬಿಟ್ಟು ಮೊಳಕೆ ತೆಗೆಸಿಟ್ಕೊಂಡಿದ್ದೇನೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದು ಕುಕ್ಕರಲ್ಲಿ ನಾನು ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿಬಿಟ್ಟು ಅದರಲ್ಲಿ ಹುರುಳಿಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ತೇನೆ. ಒಂದು 2 ಸೀಟಿ ಸಾಕು. ನಾನು ಇದ್ರ ಜೊತೆಗೆ ಯಾವುದೂ ತರಕಾರಿ ಹಾಕೋದಿಲ್ಲ, ಯಾಕಂದರೆ ನಾವೀಗ ಹಾಕೋ ತರಕಾರಿ ಬದನೆಕಾಯಿ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟ್ ಇದಾಗಿರುತ್ತೆ. ಅದಕ್ಕೋಸ್ಕರ ಬೇಗನೆ ಕರಗೋಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಬೇಯಿಸ್ಕೊಳ್ತೇನೆ. ಈಗ ನಾನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮೊದಲಿಗೆ ಕರಿಬೇವು ಹಾಕ್ಕೊಂಡಿದ್ದೇನೆ. ಕರಿಬೇವು ಹಾಕ್ಕೊಂಡು ಆಮೇಲೆ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಈರುಳ್ಳಿ, ದೊಡ್ಡದು ಈರುಳ್ಳಿನ ನಾನು ತೊಗೊಂಡಿದ್ದೇನೆ. ಫ್ರೈ ಮಾಡಿ ನಂತರ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತೇನೆ. ಟೊಮೆಟೊನೂ ಅಷ್ಟೇ, ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು. ಇದು ಫ್ರೈ ಆಗಿ ನಾನು ಇದರಲ್ಲೇ ನಾನು ಮಸಾಲೆಗೆ 2 ಪೋರ್ಷನ್ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳಿಕ್ಕೂ ತೊಗೊಳ್ತೇನೆ. ನಾನು ಸಪ್ರೇಟಾಗಿ ಮತ್ತೆ ಮಾಡ್ಕೊಳ್ತಾ ಇದ್ದರೆ ಟೈಮಿಂಗು ಅಲ್ಲಿ ನಮಗೆ ತುಂಬ ಉಳಿತಾಯ ಆಗುತ್ತೆ. ಬೇರೆ ಬೇರೆ ಮಾಡ್ಕೊಂಡು ಬೇಕಾದರೆ ಒಂದೇದರಲ್ಲೇ ಮಾಡಿಕೊಂಡ್ರೆ ನಮಗೆ ಟೈಮ್ ಉಳ್ಕೊಳ್ತದೆ. ಆರಾಮಾಗಿ ನಾವು ಬೇಗನೆ ಅಡುಗೆ ಮಾಡ್ಕೋಬೋದು. ಇವಾಗ ನಾನು ಉಳಿದ ಟೊಮೆಟೊ ಈರುಳ್ಳಿ ಮಿಕ್ಸಲ್ಲಿ ನಾನು ತರಕಾರಿಯನ್ನು ಹಾಕ್ಕೊಳ್ತೇನೆ. ತರಕಾರಿ ಹಾಕಿ ಅದಕ್ಕೆ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಅದಕ್ಕೆ ಅರಿಶಿಣ ಪುಡಿ, ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದು ಬೇಯೋವರೆಗೆ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಸಾರಿಗೆ, ಹುರುಳಿಕಾಳು ಸಾರಿಗೆ ಈ ತರಕಾರಿಗಳು ಬೇಗನೆ ಬೆಂದೋಗ್ಬಿಡ್ತದೆ. ನಾವು ಕುಕ್ಕರಲ್ಲಿ ಹಾಕಿಬಿಟ್ರೆ ಕಾಳಿನ ಜೊತೆಗೆ ಕರಗೋಗ್ಬಿಡುತ್ತೆ, ತರಕಾರಿನೇ ಸಿಗಲ್ಲ ಬಾಯಿಗೆ. ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುಂಡುಗಳನ್ನು ಕಟ್ ಮಾಡಿಬಿಟ್ಟು ಫ್ರೆಶ್ ತೆಂಗಿನಕಾಯನ್ನು ಹಾಕಿದ್ದೇನೆ. ಅದಕ್ಕೆ ಈರುಳ್ಳಿ, ಟೊಮೆಟೊ ಮಿಕ್ಸ್, ಕರಿಬೇವು ಸೊಪ್ಪಿನ ಜೊತೆಗೆ ಹಾಕಿದ್ದೇನೆ. ಅದಕ್ಕೆ ನಾನೀಗ ಖಾರದ ಪುಡಿ 2 ಸ್ಪೂನು, 1 ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೇನೆ. ಆಮೇಲೆ 1 ಚಮಚದಷ್ಟು ಎಳ್ಳು ಹಾಕ್ತಿದ್ದೇನೆ, ಬಿಳಿ ಎಳ್ಳು. ಒಂದು ಸ್ವಲ್ಪ ಜೀರಿಗೆ, 1/4 ಚಮಚದಷ್ಟು ಜೀರಿಗೆ, ಅರಿಶಿಣ ಪುಡಿ ಇಷ್ಟು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೇನೆ. ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ತರಕಾರಿ ಎಲ್ಲ ಬೆಂದಿದೆ. ಅದಕ್ಕೆ ನಾನು ಬೇಯಿಸಿಟ್ಕೊಂಡಂಥ ಹುರುಳಿಕಾಳನ್ನು ಹಾಕ್ಕೊಳ್ತೇನೆ. ಅದರ ಜೊತೆಯಾಗಿ ಮಸಾಲೆಯನ್ನು ಹಾಕ್ಕೊಳ್ಳೋಣ.
ನಾನು ಅದು ನೀರು ಹಾಕಿದ್ದು ನಾನು ತೆಂಗಿನಕಾಯಿ ಒಡೆದಿದ್ದು ತೆಂಗಿನಕಾಯಿ ಇತ್ತಲ್ಲ ಅದ್ರ ನೀರನ್ನೇ ಯೂಸ್ ಮಾಡಿದ್ದೀನಿ ಅದಕ್ಕೆ. ಅದರಿಂದ ನಮಗೆ ತೆಂಗಿನಕಾಯಿ ನೀರನ್ನು ಎಲ್ಲೂ ವೇಸ್ಟ್ ಆಗೋದಿಲ್ಲ. ಈ ಮಳೆಗಾಲದಲ್ಲಿ ಕುಡಿದ್ರೆ ಅದು ನಮಗೆ ನೆಗಡಿ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ತೆಂಗಿನಕಾಯಿ ನೀರನ್ನು ಸಾರಿನಲ್ಲಿ ಯೂಸ್ ಮಾಡಿದ್ದೇನೆ. ಈಗ ನಾನು ಅದನ್ನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ತುಂಬ ತೆಳ್ಳ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನಾನು ಉಪ್ಪೆಲ್ಲ ಹಾಕಿದ್ದೇನೆ. 2 ಸಲ ನಾನು ಮೊದಲಿಗೆ ಉಪ್ಪು ಹಾಕಿದ್ದೇನೆ, ಹುರುಳಿಕಾಳು ಬೇಯಿಸುವಾಗ ಮತ್ತು ತರಕಾರಿ ಬೇಯಿಸುವಾಗ. ಈಗ ನೋಡಿಕೊಂಡು ನಾವು ಹಾಕ್ಕೋಬೇಕು ಸಾರಿಗೆ. ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಕಡುಬು ನಾನು ಮಾಡಿರೋಂಥ ಕಡುಬು ಬೆಂದಿದೆ. 20 ನಿಮಿಷ ಆದಮೇಲೆ ಬೆಂದಿದೆ. ನೋಡಿ ಈಗ ಹೇಗೆ ಬಂದಿದೆ ಅಂತ ನೋಡೋಣ. ಈಗ ಓಪನ್ ಮಾಡ್ಕೋಬೇಕು. ಏನು ಎಲೆಗಳನ್ನು ಓಪನ್ ಮಾಡ್ಕೋಬೇಕು. ಸಾಫ್ಟಾಗಿರ್ತದೆ, ತುಂಬ ಸಾಫ್ಟಾಗಿ ಬಂದಿರ್ತದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತದೆ. ಅದಕ್ಕೆ ನಾನು ಕಡಲೆಬೇಳೆ ಮತ್ತು ಜೀರಿಗೆ, ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಕಡಲೆಬೇಳೆ ತಿನ್ನಲಿಕ್ಕೂ ಬಾಯಿಗೆ ಸಿಗ್ತದೆ. ಹಾಗೆಯೇ ಕೂಡ ತಿನ್ಬೋದು. ಸಾರಿನ ಜೊತೆಗಲ್ಲದೆ ನಾವು ಚಟ್ನಿ ಜೊತೆಗೆ, ಆಮೇಲೆ ಮಟನ್ ಸಾರು, ಚಿಕನ್ ಸಾರು ಏನೇ ಮಾಡಿದರೂ ಈ ಕಡುಬು ತುಂಬ ಚೆನ್ನಾಗಿರ್ತದೆ. ನಾನು ಇವತ್ತು ಸೋಮವಾರ ಆದುದರಿಂದ ನಾನು ಹುರುಳಿಕಾಳು ಸಾರು ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ನೀವು ತಿಂದು ನೋಡಿ, ಮಾಡಿ ನೋಡಿ. ಆಮೇಲೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟನ್ನು ನಾನು ಕೊಡ್ತೇನೆ ಮುಂದಿನ ದಿನಗಳಲ್ಲೆಲ್ಲ. ನಿಮ್ಗೆ ಲೈಕ್ ಬೇಕು, ವ್ಯೂಸ್ ಬೇಕು, ನನಗೆ ಶೇರ್ ಮಾಡಬೇಕು ನೀವು ಆದಷ್ಟು ಹೆಚ್ಚೆಚ್ಚು ಜನರಿಗೆ. ತುಂಬ ಚೆನ್ನಾಗಿರ್ತದೆ, ನೋಡಿ ಮಾಡಿ ಕಲೀರಿ. ನೀವು ಮಾಡಿ ತಿನ್ನಿರಿ, ನಿಮ್ಮ ಮನೆಯವರಿಗೂ ಈ ರುಚಿಯನ್ನು ತೋರಿಸಿ ಅಂತ ಥ್ಯಾಂಕ್ ಯು ಹೇಳ್ತೇನೆ.